ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಸ್ಟ್ರೀಟ್ ಸ್ಟೈಲ್ ಪಾವ್ ಭಾಜಿ ಮಾಡೋಣ. ಹೇಗೆ ಮಾಡೋದು ಈಸಿಯಾಗಿ, ಟೇಸ್ಟಿಯಾಗಿ ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ತರಕಾರಿಗಳನ್ನ ಫಸ್ಟ್ ಬೇಯಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ. ಅದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ನಾನು ಒಂದು ಕಡಾಯಿಗೆ ಬೆಣ್ಣೆ ಮತ್ತು ಸ್ವಲ್ಪ ಎಣ್ಣೆ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆದ್ಮೇಲೆ ಫಸ್ಟು ಆನಿಯನ್ ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಆನಿಯನ್ ಇದು. ಚಿಕ್ಕದಾಗಿದ್ರೆ 2 ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಅದು ಫ್ರೈ ಆದ್ಮೇಲೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಟೊಮ್ಯಾಟೊ ತಗೊಂಡಿದ್ದೀನಿ. 2 ಟೊಮ್ಯಾಟೊ ಸಾಕಾಗತ್ತೆ. ಆಮೇಲೆ ಕ್ಯಾಪ್ಸಿಕಮ್ಮು ತುಂಬಾ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಯಾಕೆಂದ್ರೆ ಬೇರೆದೆಲ್ಲದು ಕೂಡ ಸ್ಮ್ಯಾಶ್ ಮಾಡ್ತೀವಿ. ಬಟ್ ಇದಿಷ್ಟನ್ನ ಹೀಗೆ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಚಿಕ್ಕದಾಗಿರ್ಬೇಕು. ಇದು ನಾನು ಫ್ರೋಸನ್ ಬಟಾಣಿ ಕಾಳು ತೊಗೊಂಡಿದ್ದೀನಿ. ಗಟ್ಟಿ ಬಟಾಣಿ ಕಾಳು ನೆನೆ ಹಾಕ್ಕೊಂಡಿದ್ರೆ ನೀವು ಬೇಯಿಸಕ್ಕೆ ಹಾಕ್ಬೇಕಾಗತ್ತೆ. 1 ಟೀ ಸ್ಪೂನಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಬೋದು. ನಾನು ಚಿಲ್ಲಿ ಪೌಡರು, ಧನಿಯಾ ಪುಡಿ ಮತ್ತು ಗರಂ ಮಸಾಲ 3 ಕೂಡ ಒಂದೊಂದು ಟೀ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಕಲರ್‌ಗೋಸ್ಕರ. ಇದು ಪಾವ್ ಭಾಜಿ ಮಸಾಲ. ಪಾವ್ ಭಾಜಿ ಮಸಾಲಾನ ಒಂದು 3 ಟೀ ಸ್ಪೂನಷ್ಟು ಹಾಕ್ಕೊಂತೀನಿ. ಇದು ನಿಮ್ಗೆ ಎಷ್ಟು ಮಸಾಲೆ ಬೇಕಂತ ಅನ್ಸುತ್ತೋ ಅಷ್ಟು ಹಾಕ್ಕೋಬೋದು. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಇಲ್ಲಿ ಎಲ್ಲ ವೆಜಿಟಬಲ್ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಲ್ಲ, ಅದನ್ನ ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ತೀನಿ. ಇದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತಾನೆ ಹೇಳ್ಬೋದು. ಏನಂತ ಅಂದ್ರೆ ಸೋಂಪು ಇರುತ್ತಲ್ಲ, ಸೋಂಪನ್ನ ನಾವು ಸಣ್ಣದಾಗೆ ಪುಡಿ ಮಾಡ್ಕೊಂಡು ಬರ್ಬೇಕು. 1 ಟೀ ಸ್ಪೂನಷ್ಟು ಪುಡಿ ಮಾಡ್ಕೋಬೇಕು ಅಥವಾ ಜಜ್ಜಿಟ್ಕೋಬೋದು. ತರಕಾರಿ ಬೇಯಿಸಿರೋದನ್ನೆಲ್ಲ ಅದಕ್ಕೆ ಹಾಕ್ಕೊಂಡ್ಬಿಟ್ಟು, ಈಗ ನಾನು ಚೆನ್ನಾಗಿ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ನುಣ್ಣಗೆ ಆಗೋದು ಬೇಡ. ಬಟ್ ಸ್ವಲ್ಪ ವೆಜಿಟಬಲ್ಸು ಬಾಯಿಗೆ ಚಿಕ್ಕರು ಕೂಡ ಚೆನ್ನಾಗಿರುತ್ತೆ. ಸೊ, ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಸೋಂಪಿನ ಪುಡಿ ಹಾಕ್ತಾ ಇದ್ದೀನಿ. ಸೋಂಪಿನ ಪುಡಿ ಒಂದು 2 ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಪುಡಿ ಸ್ವಲ್ಪ ನುಣ್ಣದಾಗಿದ್ರೆ ತುಂಬಾ ಚೆನ್ನಾಗಿರತ್ತೆ ಇದು. ಇದು ಹಾಕೋದ್ರಿಂದ ಇದೊಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಪಾವ್ ಭಾಜಿದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕಿ ಟ್ರೈ ಮಾಡಿ ಒಂದ್ಸತಿ ನೀವು ನೋಡಿ. ಈಗ ಬಟರು. ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಹಾಕ್ಬೋದು. ಬಟರು ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸ್ಟ್ರೀಟ್ ಫುಡ್ ಅಲ್ವಾ? ಹಾಗಾಗಿ ಜಾಸ್ತಿನೇ ಚೆನ್ನಾಗಿರುತ್ತೆ. ಸೊ, ಇದೆಲ್ಲ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೊಂದು ಉದುರಿಸ್ಬಿಟ್ರೆ ಬಾಜಿ ರೆಡಿ ಆಯ್ತು. ಈಗ ಪಾವ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ, ಅದಕ್ಕೆ ಒಂದು ಪ್ಯಾನ್‌ಗೆ ನಾನು ಬಿಸಿಯಾಗಿರುವಂಥ ಪ್ಯಾನ್‌ಗೆ ಬಟರ್ ಹಚ್ಕೊಳ್ತಾ ಇದ್ದೀನಿ. ಬಟರ್ ಹಚ್ಕೊಂಡು ಈ ಥರ ನಾನು ಬನ್ಸ್‌ನ ತಗೊಂಡಿದ್ದೀನಿ, ಪಾವ್ ಬನ್ಸ್‌ನ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರದ್ದು ತಗೋಬೋದು. ನನ್ಗಿಲ್ಲಿ ಹವಾಯಿಯನ್ ರೋಲ್ಸ್ ಚೆನ್ನಾಗಿ ಸಿಗುತ್ತೆ. ಸ್ವಲ್ಪ ಸ್ವೀಟ್ ಆಗಿರುತ್ತೆ ಇದು. ನಮ್ಗೆ ಇಷ್ಟ ಆಗುತ್ತೆ ಅಂತ ಇದನ್ನ ತಗೊಂಡಿದ್ದೀನಿ. ಸೊ, ಇದನ್ನ ಎರಡೂ ಕಡೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಬೋದು. ಕೆಲವೊಂದ್ ಸತಿ ಏನಾಗುತ್ತೆ, ಈ ಸ್ವೀಟ್ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಅಂದೋರು ಈ ಫ್ರೈ ಮಾಡೋ ಹೊತ್ತಿಗೆ ಆ ಬಟರ್‌ಗೆ ಒಂಚೂರು ಉಪ್ಪು ಮತ್ತೆ ಒಂಚೂರು ಖಾರದ ಪುಡಿ ಹಾಕಿ, ಆಮೇಲೆ ಈ ಬ್ರೆಡ್‌ಗಳನ್ನ ಮೇಲ್ಗಡೆ ಫ್ರೈ ಮಾಡಿದ್ರೆ ಸ್ವಲ್ಪ ಲೈಟಾಗಿ ಖಾರ ಕೂಡ ಇರುತ್ತೆ. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಅಷ್ಟೊಂದು ಖಾರ ತಿನ್ನಲ್ಲ. ಹಾಗಾಗಿ ಈ ಥರ ಮಾಡಿದ್ದೀನಿ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ. ಹೇಗ್ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.